ಈ ವಿಡಿಯೋವನ್ನು ನೀವು ಈ ಕ್ಷಣ ನೋಡುತ್ತಿದ್ದೀರಿ ಅಂದರೆ ಇದು ಆಕಸ್ಮಿಕವಲ್ಲ. ದೈವವೇ ನಿಮ್ಮನ್ನು ಇಲ್ಲಿಗೆ ಕರೆತಂದಿದೆ ಅಂತಲೇ ಅರ್ಥ. ಮೇಷರಾಶಿಯವರೇ, ಈ ಜುಲೈ ತಿಂಗಳು ನಿಮ್ಮ ಜೀವನದ ಸಾಮಾನ್ಯ ತಿಂಗಳಲ್ಲ. ಇದು ನಿಮ್ಮ ಹಳೆಯ ಅಧ್ಯಾಯ ಮುಗಿದು ಹೊಸ ಅಧ್ಯಾಯ ಪ್ರಾರಂಭವಾಗುವ ತಿಂಗಳು. ಮೊದಲನೇ ವಿಷಯ, ನಿಮ್ಮ ಮನಸ್ಸು. ಈ ತಿಂಗಳು ನಿಮ್ಮ ಮನಸ್ಸಿನಲ್ಲಿ ಬರುವ ಪ್ರತಿಯೊಂದು ಯೋಚನೆಗೂ ಕೂಡ ಪ್ರಾಣ ಇದೆ. ನೀವು ಯಾವುದೇ ಒಂದು ನಕಾರಾತ್ಮಕ ವಿಷಯದ ಬಗ್ಗೆ ಪದೇ ಪದೇ ಯೋಚನೆ ಮಾಡಿದರೆ ನೀವು ಅದಕ್ಕೆ ಶಕ್ತಿಯನ್ನು ಕೊಡ್ತಿದ್ದೀರಿ ಅಂತ ಅರ್ಥ. ಒಂದು ಕೆಟ್ಟ ಯೋಚನೆ ಬಂದಾಗ ಅದನ್ನು ಅಲ್ಲೇ ಬಿಡಬೇಡಿ, ಅದರ ಹಿಂದೆ ಹೋಗಬೇಡಿ, ಅದನ್ನು ಗಮನಿಸಬೇಡಿ. ನೀವು ಗಮನಿಸದೇ ಇದ್ದರೆ ಹೇಗೆ ಇರಲು ಸಾಧ್ಯ ಅಂತ ಕೇಳಬಹುದು. ಚಿಕ್ಕ ಮಗುವಿಗೆ ನಾವು ಯಾವ ಆಟಿಕೆ ಬೇಡ ಅಂತ ಹೇಳ್ತೀವೋ ಆ ಮಗು ಅದೇ ಆಟಿಕೆಯ ಕಡೆ ಹೆಚ್ಚು ಗಮನ ಕೊಡುತ್ತೆ ಅಲ್ವಾ? ನಮ್ಮ ಮನಸ್ಸು ಕೂಡ ಹಾಗೇನೆ. ಯಾವ ವಿಷಯ ಬೇಡ ಅಂತ ನೀವು ಜೋರಾಗಿ ಯೋಚನೆ ಮಾಡ್ತಿರ್ತೀರೋ ಮನಸ್ಸು ಅದ್ರ ಮೇಲೇ ಕೇಂದ್ರೀಕೃತ ಆಗ್ತಾ ಇರುತ್ತೆ. ಹಾಗಾಗಿ ಆ ಯೋಚನೆಯನ್ನು ಗುರುತಿಸಿ ಅದು ಬಂದಿದೆ ಅಂತ ತಿಳಿದು ಅದಕ್ಕೆ ಪ್ರಾಣ ಪೋಷಣೆ ಮಾಡದೆ ಸುಮ್ಮನೆ ಬಿಟ್ಬಿಡಿ. ನಿಮ್ಮ ಮನಸ್ಸನ್ನು ಬೇರೆ ಯಾವುದಾದ್ರೂ ಕೆಲಸದ ಕಡೆಗೆ ಡೈವರ್ಟ್ ಮಾಡಿ, ಅದು ತಾನಾಗಿಯೇ ಬಂದು ತಾನಾಗಿಯೇ ಹೋಗಿಬಿಡುತ್ತೆ. ಇದನ್ನು ನೀವು ಈ ತಿಂಗಳು ಕಡ್ಡಾಯವನ್ನು, ಅದು ಹಾಗೆ ಬರೋದಿಲ್ಲ, ಅಭ್ಯಾಸ ಮಾಡಬೇಕು. ಮೇಷರಾಶಿಯವರೇ, ಜುಲೈ ತಿಂಗಳ ಈ ದಿನಗಳು ನಿಮಗೆ ದೈವ ಪರೀಕ್ಷೆಯ ದಿನಗಳು. ನೀವು ಕೇಳುವ ಮಾತುಗಳು, ನೀವು ನೋಡುವ ಕನಸುಗಳು, ದಾರಿಯಲ್ಲಿ ನಿಮಗೆ ಭೇಟಿಯಾಗುವ ವ್ಯಕ್ತಿಗಳು, ಇವೆಲ್ಲವೂ ಕೂಡ ಸುಮ್ಮನೆ ನಡೀತಾ ಇಲ್ಲ. ಇವೆಲ್ಲವೂ ಕೂಡ ದೈವವು ನಿಮಗೆ ಕೊಡುತ್ತಿರುವ ಸಂಕೇತಗಳು, ನಿಮ್ಮ ಭವಿಷ್ಯದ ದಾರಿಯನ್ನು ತೋರಿಸುವ ಸೂಚನೆಗಳು. ಆದ್ದರಿಂದ ಈ ತಿಂಗಳು ತುಂಬ ಎಚ್ಚರಿಕೆಯಿಂದ ಇರಬೇಕು. ಅಗತ್ಯವಾದ ವಾದಗಳಿಗೆ ಹೋಗಬೇಡಿ, ಯಾರೊಂದಿಗೂ ಜಗಳ ಮಾಡಬೇಡಿ, ಕೋಪವನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಇತರರನ್ನು ಅನುಮಾನಿಸುವ ಅಭ್ಯಾಸವನ್ನು ಈ ತಿಂಗಳು ಸಂಪೂರ್ಣವಾಗಿ ಬಿಟ್ಬಿಡಿ. ಯಾಕೆಂದರೆ ಈ ತಿಂಗಳು ನಿಮ್ಮ ಮಾನಸಿಕ ಸ್ಥಿತಿಯೇ ಮುಂದಿನ 6 ತಿಂಗಳ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ದೈವವು ನಿಮ್ಮ ಆಲೋಚನೆಗಳನ್ನು ಪ್ರತಿಕ್ಷಣ ಕೂಡ ಗಮನಿಸ್ತಾ ಇದೆ. ಈ ತಿಂಗಳು ಇದ್ದಕ್ಕಿದ್ದಂತೆ ನಿಮ್ಮ ಮನಸ್ಸಿಗೆ ಒಂದು ಬಲವಾದ ಯೋಚನೆ ಬರುತ್ತೆ. ಅದು ಉದ್ಯೋಗದ ಬಗ್ಗೆ ಇರ್ಬೋದು, ವ್ಯಾಪಾರದ ಬಗ್ಗೆ ಇರ್ಬೋದು, ಅಥವಾ ಒಂದು ಸಂಬಂಧದ ಬಗ್ಗೆ ಇರಬಹುದು. ಆ ಯೋಚನೆಯನ್ನು ನೀವು ನಿರ್ಲಕ್ಷ್ಯ ಮಾಡಬೇಡಿ. ಅದು ನಿಮ್ಮ ಆತ್ಮವು ನಿಮಗೆ ಹೇಳುತ್ತಿರುವ ಸಂದೇಶ. ಅದು ನಿಮ್ಮ ಭವಿಷ್ಯದ ಯೋಚನೆ. ಇಷ್ಟು ದಿನ ನಿಮಗೆ ಯಾರು ನಿಮ್ಮವರು, ಯಾರು ನಿಮ್ಮವರಲ್ಲ ಎಂಬುದು ಅರ್ಥ ಆಗ್ತಾ ಇರಲಿಲ್ಲ. ಆದರೆ ಈ ಜುಲೈ ತಿಂಗಳಲ್ಲಿ ಎಲ್ಲರ ನಿಜವಾದ ಮುಖವಾಡ ಕಳಚಿ ಬೀಳುತ್ತೆ. ಯಾರು ನಿಮ್ಮ ಬೆಳವಣಿಗೆಯನ್ನು ನೋಡಿ ಖುಷಿ ಪಡ್ತಾರೆ, ಯಾರು ಹೊಟ್ಟೆ ಕಿಚ್ಚು ಪಡ್ತಾರೆ ಎಂಬುದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದರಿಂದ ನೀವು ನೋವನ್ನು ಪಡಬೇಡಿ. ಇದು ದೈವವು ನಿಮಗೆ ಕೊಡುತ್ತಿರುವ ಶುದ್ಧೀಕರಣ. ನೀವು ಒಂಟಿಯಾಗಿ ಉಳಿದರೂ ಕೂಡ ಪರವಾಗಿಲ್ಲ, ಆದರೆ ತಪ್ಪು ಸಂಬಂಧಗಳಲ್ಲಿ ಇರಬೇಡಿ ಎಂದು ನಿರ್ಧರಿಸುವ ಸಮಯ ಇದು. ಇದು ನಿಮ್ಮ ಆತ್ಮಗೌರವ ಹೆಚ್ಚುತ್ತಿದೆ ಎಂಬುದರ ಸಂಕೇತ. ಮೇಷರಾಶಿಯವರ ಉದ್ಯೋಗ ಮತ್ತು ವ್ಯಾಪಾರದ ವಿಷಯಕ್ಕೆ ಬಂದರೆ, ನಿಮ್ಮ ಹಾದಿ ಎಂದಿಗೂ ಕೂಡ ಸುಲಭ ಆಗಿರಲಿಲ್ಲ. ನೀವು ಪಟ್ಟ ಕಷ್ಟಕ್ಕೆ ಸಿಗಬೇಕಾದ ಗುರುತಿಸುವಿಕೆ ನಿಮಗೆ ಯಾವಾಗಲೂ ಕೂಡ ತಡವಾಗಿ ಬಂದಿದೆ. ನಿಮ್ಮ ಕಣ್ಣ ಮುಂದೆಯೇ ನಿಮ್ಮಂಥ ಕಡಿಮೆ ಅರ್ಹತೆ ಇರುವವರು, ನಿಮಗಿಂತ ಕಡಿಮೆ ಅರ್ಹತೆ ಇರುವವರು, ಕಡಿಮೆ ಶ್ರಮ ಪಡುವವರು ನಿಮ್ಮನ್ನು ದಾಟಿಕೊಂಡು ಮುಂದೆ ಹೋಗಿರೋದನ್ನು ನೀವೇ ನೋಡಿದ್ದೀರಿ ಅಲ್ವಾ? ಇದರಿಂದ ನೀವು ಹಿಂದೆ ಬಿದ್ದಿದ್ದೀನಿ ಅಂತ ಅನೇಕ ಬಾರಿ ನಿಮಗೆ ಅನ್ನಿಸ್ತು. ಆದರೆ ಮೇಷರಾಶಿಯವರೇ, ಒಂದು ಸತ್ಯವನ್ನು ನೆನ್ಪಿಟ್ಕೊಳ್ಳಿ. ನಿಮ್ಮ ಐಡೆಂಟಿಫಿಕೇಷನ್ ತಡವಾಗಿ ಬರ್ಬೋದು, ಆದರೂ ಅದು ಶಾಶ್ವತವಾಗಿ ಕೊನೆಯವರೆಗೂ ಕೂಡ ಉಳಿಯುತ್ತೆ. ಇತರರದ್ದು ತಾತ್ಕಾಲಿಕವಾಗಿ ಬಂದು ಆಮೇಲೆ ಅದು ಹಾರಿ ಹೋಗಿಬಿಡುತ್ತೆ. ನಿಮ್ಮದ್ದು ನಿಧಾನವಾಗಿ ಬೆಳೆದು ಶಾಶ್ವತವಾಗಿ ಉಳಿಯುತ್ತೆ. ಅಂತಿಮವಾಗಿ ನಿಮ್ಮನ್ನು ದಾಟಿ ಹೋಗೋದಕ್ಕೆ, ನೀವು ದಾಟಿ ಅತ್ಯಂತ ಉನ್ನತ ಮಟ್ಟವನ್ನು ತಲುಪೋದು ಖಚಿತವಾಗಿರುತ್ತೆ. ಇದು ದೈವವು ಬರೆದಿರುವ ಹಣೆ ಬರಹ. ಆದರೆ ಈ ತಿಂಗಳು ನೀವು ಒಂದು ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಚಿಕ್ಕ ಪುಟ್ಟ ತಪ್ಪುಗಳು, ಸಣ್ಣ ಸಣ್ಣ ಅಜಾಗರೂಕತೆಗಳು ಈ ತಿಂಗಳು ದೊಡ್ಡ ನಷ್ಟಕ್ಕೆ ಕಾರಣ ಆಗಬಹುದು. ಒಂದು ಫೈಲ್, ಒಂದು ಸಹಿ, ಒಂದು ಮಾತು, ಎಲ್ಲವನ್ನೂ ಕೂಡ 2 ಬಾರಿ ಪರಿಶೀಲನೆ ಮಾಡಿ ನೋಡಿ. ವಿಶೇಷವಾಗಿ ಕೋಪ. ಮೇಷರಾಶಿಯವರಿಗೆ ಕೋಪವೇ ದೊಡ್ಡ ಶತ್ರು. ಯಾರಾದರೂ ನಿಮಗೆ ತಪ್ಪು ಮಾಡಿದಂತೆ ಕಂಡರೂ ಕೂಡ ತಕ್ಷಣ ಪ್ರತಿಕ್ರಿಯೆ ಕೊಡಬೇಡಿ. ನಿಮ್ಮ ಮಾತುಗಳನ್ನು ಈ ತಿಂಗಳು ದೈವವೇ ಗಮನಿಸ್ತಾ ಇರುತ್ತೆ. ಪ್ರತಿ ಮಾತನ್ನು ಕೂಡ ತೂಕ ಮಾಡಿ ಮಾತನಾಡಿ. ಒಂದು ಬಿಸಿ ಮಾತು ನಿಮ್ಮ ವರ್ಷಗಳ ಸಂಬಂಧವನ್ನು ಹಾಳು ಮಾಡಬಹುದು. ಅಹಂಕಾರ. ಇಲ್ಲಿಯವರೆಗೆ ನಿಮ್ಮಲ್ಲಿ ಗೊತ್ತಿಲ್ಲದೆಯೂ ಕೂಡ ಒಂದು ಸಣ್ಣ ಅಹಂಕಾರ ಬೆಳೆದು ಬಂದಿದೆ. ನಾನು ಕಷ್ಟಪಟ್ಟಿದ್ದೇನೆ,
ನಾನು ನೋವನ್ನು ಅನುಭವಿಸಿದ್ದೇನೆ ಎಂಬ ಅಹಂಕಾರ ಈಗ ಸ್ವಲ್ಪ ಹಣ ಬಂದಾಗ, ಸ್ವಲ್ಪ ಮನೆಯಲ್ಲಿ ಪ್ರೀತಿ ಹೆಚ್ಚಾದಾಗ, ಸ್ವಲ್ಪ ಕೆಲಸದಲ್ಲಿ ಗುರುತಿಸುವಿಕೆ ಸಿಕ್ಕಾಗ ಆಟೋಮೆಟಿಕ್ ಆಗಿ ಈ ಅಹಂಕಾರ ಮತ್ತೆ ತಲೆ ಎತ್ತುತ್ತೆ. ನಾನು ದೊಡ್ಡವನು ಎಂಬ ಭಾವನೆ ಬರುತ್ತೆ. ಮೇಷರಾಶಿಯವರೇ ಈ ಭಾವನೆಯನ್ನು ಅಲ್ಲೇ ಕತ್ತರಿಸಿ ಹಾಕಿ. ಯಾಕೆಂದರೆ ಈ ಎಲ್ಲ ಹಣ, ಪ್ರೀತಿ, ಅಭಿಮಾನ ಎಲ್ಲವೂ ಕೂಡ ತಾತ್ಕಾಲಿಕ. ನಿಜವಾದ ರೂಪ ಹೊರ ಬಂದಾಗ ಮತ್ತೆ ನಿಮಗೆ ನೋವಾಗುತ್ತೆ. ಆದ್ದರಿಂದ ಕಷ್ಟ ಬಂದಾಗ ಕುಗ್ಗಿ ಹೋಗಬೇಡಿ, ಸುಖ ಬಂದಾಗ ಹಿಗ್ಗಿ ಹೋಗಬೇಡಿ, ಸಮಾನವಾಗಿ ಇರಿ. ಇದು ದೈವಕ್ಕೆ ಅತ್ಯಂತ ಇಷ್ಟವಾದ ಗುಣ. ಹಳೆಯ ವಿಷಯಗಳನ್ನು ಕೆದಕುವುದು, ಸೇಡು ತೀರಿಸಿಕೊಳ್ಳುವ ಯೋಚನೆ ಇವುಗಳನ್ನು ಈ ತಿಂಗಳು ಸಂಪೂರ್ಣವಾಗಿ ಬಿಟ್ಬಿಡಿ. ಅವು ನಿಮ್ಮ ಅದೃಷ್ಟದ ಬಾಗಿಲನ್ನು ಮುಚ್ಚುತ್ತೆ. ಬದಲಾಗಿ ದೈವಾನುಗ್ರಹವನ್ನು ವೇಗವಾಗಿ ಪಡೆಯೋದಕ್ಕೆ ಕೆಲವು ಚಿಕ್ಕ ಕೆಲಸಗಳನ್ನು ಮಾಡಿ. ದೊಡ್ಡ ದೊಡ್ಡ ಪೂಜೆ, ಹೋಮ, ಹವನಗಳ ಅವಶ್ಯಕತೆ ಇಲ್ಲ. ಮನಸ್ಸಿನಲ್ಲಿ ನಂಬಿಕೆ ಇದ್ದರೆ ಸಾಕು. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ 1 ನಿಮಿಷ ಮೌನವಾಗಿ ಕುಳಿತುಕೊಳ್ಳಿ. ನಿಮ್ಮ ಮನಸ್ಸನ್ನು ಶಾಂತ ಮಾಡಿಕೊಳ್ಳಿ. ಇಂದು ನನ್ನ ದಿನ ಒಳ್ಳೆಯದಾಗಲಿ, ನನ್ನಿಂದ ಯಾರಿಗೂ ತೊಂದರೆ ಆಗದಿರಲಿ ಅಂತ ದುರ್ಗಾದೇವಿಯಲ್ಲಿ ಪ್ರಾರ್ಥನೆ ಮಾಡಿ. ದಿನಕ್ಕೆ 1 ಬಾರಿಯಾದರೂ ಕೂಡ ಮನಸ್ಸಿನಲ್ಲಿ ಅಮ್ಮನವರ ಹೆಸರನ್ನು ಜಪಿಸಿ. ಯಾರಾದರೂ ಸಹಾಯ ಕೇಳಿದರೆ ನಿಮಗೆ ಮನಸ್ಸಿನಲ್ಲಿ ಆದಷ್ಟು ನೀವು ಖಂಡಿತ ಸಹಾಯ ಮಾಡೋದಕ್ಕೆ ಪ್ರಯತ್ನ ಮಾಡಿ. ದೈವವು ನಿಮ್ಮ ಮೂಲಕವೇ ಇತರರಿಗೆ ಸಹಾಯ ಮಾಡೋದಕ್ಕೆ ಬಯಸುತ್ತೆ. ಈ ಚಿಕ್ಕ ಚಿಕ್ಕ ಅಭ್ಯಾಸಗಳೇ ನಿಮ್ಮ ಜೀವನದಲ್ಲಿ ದೊಡ್ಡ ಅದ್ಭುತವನ್ನು ಸೃಷ್ಟಿಸುತ್ತೆ. ಮೇಷರಾಶಿಯವರೇ, ನಿಮ್ಮ ಜೀವನ ಇನ್ನೊಮ್ಮೆ ಸಂಪೂರ್ಣವಾಗಿ ಬದಲಾಗಿದೆ. ಆದರೆ ಈ ಬಾರಿ ಬದಲಾವಣೆ ಕೆಳಗಡೆ ಬಿಡೋದಿಲ್ಲ, ಮೇಲಕ್ಕೆ ಏರೋದಕ್ಕೆ ನಿಧಾನವಾಗಿ ಆದರೂ ಕೂಡ ಸರಿ. ನಿಮ್ಮ ಜೀವನ ಇನ್ನು ಮೇಲೆ ಸ್ಥಿರವಾಗಿ ಸಾಗುತ್ತೆ. ನೀವು ಇಡುವ ಪ್ರತಿ ಹೆಜ್ಜೆ ಕೂಡ ನಿಮ್ಮ ಭವಿಷ್ಯದ ಅಡಿಪಾಯ ಆಗುತ್ತೆ. ಇನ್ನು ಮೇಲೆ ನೀವು ಪಡೆಯುವ ಗೆಲುವುಗಳು ಶಾಶ್ವತವಾಗಿರುತ್ತೆ. ಅವು ತಾತ್ಕಾಲಿಕ ಸಂತೋಷಗಳಲ್ಲ. ನಿಮ್ಮ ಹೆಸರು, ನಿಮ್ಮ ಕೆಲಸ, ನಿಮ್ಮ ಗೌರವ ದಿನದಿಂದ ದಿನಕ್ಕೆ ಬೆಳೆಯುತ್ತೆ. ಇನ್ನು ಮುಂದೆ ನೀವು ಇತರರ ಅನುಮೋದನೆಗಾಗಿ ಕಾಯೋದಿಲ್ಲ, ಇತರರೇ ನಿಮ್ಮ ಅನುಮೋದನೆಗಾಗಿ ಕಾಯ್ತಾರೆ. ಇದೇ ನಿಜವಾದ ಬದಲಾವಣೆ. ಇಲ್ಲಿಯವರೆಗೆ ನೀವು ಅನುಭವಿಸಿದ ನೋವುಗಳು, ಅವಮಾನಗಳು, ಕಣ್ಣೀರು, ಯಾರಿಗೂ ಹೇಳಿಕೊಳ್ಳಲಾಗದ ಮನಸ್ಸಿನ ನೋವುಗಳು ಎಲ್ಲವನ್ನು ಕೂಡ ದುರ್ಗಾದೇವಿ ನೋಡಿದ್ದಾಳೆ. ಇನ್ನು ಮೇಲೆ ನೀವು ಒಂಟಿಯಲ್ಲ. ಅಮ್ಮನ ಆಶೀರ್ವಾದ ನಿಮ್ಮ ಜೊತೆ ಸದಾ ಇದೆ ಎಂಬುದನ್ನು ಮರಿಬೇಡಿ. ನೀವು ಅನುಭವಿಸಬೇಕಾದ ಕಷ್ಟಗಳು ಶಿಕ್ಷೆ ಅಲ್ಲ, ನೀವು ಪಡೆಯಬೇಕಾದ ದೊಡ್ಡ ಅದೃಷ್ಟಕ್ಕೆ ಪೂರ್ವ ತಯಾರಿ ಮಾತ್ರ. ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ಬದಲಾವಣೆಗಳನ್ನು ನೋಡಿ ನೀವೇ ಬೆರಗಾಗ್ತೀರಾ. ಆದರೆ ಒಂದು ಕೆಲಸವನ್ನು ಖಂಡಿತ ಮಾಡಿ. ಈ ವಿಡಿಯೋ ನಿಮ್ಮ ಮನಸ್ಸನ್ನು ಮುಟ್ಟಿದರೆ ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಈಗಲೇ ಮನಸ್ಸಿನಲ್ಲಿ 1 ಬಾರಿ ದುರ್ಗಾದೇವಿಯ ಹೆಸರನ್ನು ಸ್ಮರಿಸಿ ನಿಮ್ಮ ಎಲ್ಲ ಕಷ್ಟಗಳನ್ನು ತಾಯಿಯ ಪಾದಗಳಿಗೆ ಅರ್ಪಿಸಿ. ಮತ್ತು ಈ ಶಕ್ತಿಶಾಲಿ ಮಂತ್ರವನ್ನು ಪ್ರತಿದಿನ ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಯೇ ವಿಚ್ಚೆ, ಓಂ ಧೂಂ ದುರ್ಗಾಯೇ ನಮಃ. ಈ ಮಂತ್ರವನ್ನು ದಿನಕ್ಕೆ ಕನಿಷ್ಠ 11 ಬಾರಿ, ಸಾಧ್ಯವಾದರೆ 48 ಬಾರಿ ಅಥವಾ 108 ಬಾರಿ ಭಕ್ತಿಯಿಂದ ಜಪಿಸಿ. ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆ ನಿಶ್ಚಿತವಾಗಿ ಆಗುತ್ತೆ. ದುರ್ಗಾದೇವಿಯ ಮೇಲೆ ನಿಜವಾದ ನಂಬಿಕೆ ಇರುವವರು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹೈಪ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನೀವು ಮಾಡುವ ಒಂದು ಲೈಕ್ನಿಂದ ದುರ್ಗಾದೇವಿಯ ಆಶೀರ್ವಾದ ನಿಮ್ಮ ಮೇಲೂ ಕೂಡ, ನಿಮ್ಮ ಕುಟುಂಬದ ಮೇಲೂ ಕೂಡ ಸದಾ ಇರುತ್ತೆ. ಈ ವಿಡಿಯೋವನ್ನು ನಿಮ್ಮ ಮೇಷರಾಶಿಯ ಫ್ರೆಂಡ್ ಜೊತೆ, ಕುಟುಂಬದವರ ಜೊತೆ ಶೇರ್ ಮಾಡಿ. ಅವರಿಗೂ ಕೂಡ ಈ ದೈವ ಸಂದೇಶ ತಲುಪಲಿ. ಜೈ ಶ್ರೀ ದುರ್ಗಾದೇವಿ.